ನಮಸ್ಕಾರ, ಶುಭ ಸಂಜೆಯ ಎಲ್ರಿಗೂ ಹೇಳ್ತಾ, ಇವತ್ತು ನಮ್ಮ ಹೆಜ್ಗೋಲ್ಪಳ್ಳಿ ಪಂಚಾಯಿತಿಯ ಸಾಕಷ್ಟು ಕಾಮಗಾರಿ ಉದ್ಘಾಟನೆಗಳು, ಶಂಕರಾಪುರದಿಂದ ಆಂಧ್ರದ ಗಡಿಭಾಗವರೆಗೂ ರಸ್ತೆ ಅದಾಗಿತ್ತು. ಸೊ ಅಲ್ಲಿ 1 ಕೋಟಿಯಷ್ಟು ಅಮೌಂಟ್ ಹಾಕಿ ಅಲ್ಲಿ ರಸ್ತೆ ವ್ಯವಸ್ಥೆ ಮಾಡಿದ್ದೀನಿ. ಅದಾದಮೇಲೆ ವಿ ಹೊಸಳ್ಳಿದಲ್ಲಿ ಒಂದು ಐಮಾಸ್ ಲೈಟ್ ಉದ್ಘಾಟನೆ, ನಾಗಸಂದ್ರ ಗ್ರಾಮದಲ್ಲಿ ಸ್ವತಂತ್ರ ಬಂದಾಗಿದ್ದ ಕೂಡ ಈ ಗ್ರಾಮಕ್ಕೆ ರಸ್ತೆ ಇರಲಿಲ್ಲ. ಲಾಸ್ಟ್ ಟೈಮ್ ನಾನು ಯಾವುದೋ ಒಂದು ಮುಂದಾರಕ್ಕೆ ಬಂದಾಗ ನನಗೆ ಬೇಸರ ಆಯಿತು, ಇಂಥ ಹಳ್ಳಿ ಕೂಡ ನಮ್ಮಲ್ಲಿ ಇದೆಯಾ ಅಂತ ಅನಿಸ್ತು. ಸೊ ಅದಕ್ಕೆ ನೀವು ನೋಡ್ಕೊಂಬಂದ್ರಿ, ಫಾರ್ಮೇಷನ್ ಮಾಡಿ ಹೊಸ ರೋಡ್ ಹಾಕಿ 50 ಲಕ್ಷ ರೂಪಾಯಿ, ಅಂದರೆ ಮೇನ್ ರೋಡಿಂದ ಹಳ್ಳಿ ತನಕ 50 ಲಕ್ಷ ರೂಪಾಯಿ ರೋಡ್ ಹಾಕಿ, ಈ ಊರಿಗೆ ಲೈಟ್ ಹಾಕಿರಲಿಲ್ಲ, ಒಂದು ಲೈಟ್ ವ್ಯವಸ್ಥೆ ಮಾಡಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಒಂದು ಭೂಕುಂಟೆಗೆ ಹೋಗ್ತಿದ್ದೀವಿ. ಭೂಕುಂಟೆದಲ್ಲಿ ಕೂಡ ಒಂದು ಐಮಾಸ್ ಲೈಟ್ ಉದ್ಘಾಟನೆ ಇದೆ. ಇದಾದಮೇಲೆ ಒಂದು 20-25 ದಿವಸ ಬಿಟ್ಟು ಮತ್ತೆ ಈ ಪಂಚಾಯತಿಗೆ ಬರ್ತೀನಿ. ಸುಮಾರು 18 ಕಾಮಗಾರಿಗಳಿಗೆ ಉದ್ಘಾಟನೆ ಇದೆ, ಅದನ್ನು ಮಾಡಿಕೊಡ್ತೀನಿ. ಸಾಕಷ್ಟು ಇದಾದಮೇಲೆ ನಾಳೆ ಅಥವಾ ನಾಳಿದ್ದು ಮೋಸ್ಟ್ಲಿ ನಾನು ವಾರದ 3 ದಿವಸದಲ್ಲಿ ನೆಕ್ಸ್ಟು ನಮ್ಮ ಗ್ರಾಮೇಗೌಡ ಗುಡಿನೂರು ಪಂಚಾಯತಿಗೆ ನಮ್ಮ ಗುದ್ದನ ಪ್ಲಾನ್ ಮಾಡ್ಕೊಂತವ್ರೆ. ಸಾಕಷ್ಟು ಕಾಮಗಾರಿ ಉದ್ಘಾಟನೆ ಇದೆ. ಸೊ ಅದಾದಮೇಲೆ ಕುಡುಮಲೆ ಪಂಚಾಯತಿ ಉದ್ಘಾಟನೆ ಇದೆ. ಅದಾದಮೇಲೆ ಬಿಜ್ಗುಡ್ಲಪಲ್ಲಿ ಪಂಚಾಯತಿ, ಎಲ್ಲ ಪಂಚಾಯತಿ ಕೂಡ ಈವ್ನಿಂಗು 5 ಗಂಟೆ ಮೇಲೆ ಹೋಗಿ ರೋಡ್ ಪೂಜೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಕಾಮಗಾರಿ ಕಂಪ್ಲೀಟ್ ಮಾಡ್ಕೊಂಬರ್ತಾ ಇದೆ. ಸೊ ಆದಷ್ಟು ಬೇಗ, ಇನ್ನು ಯಾವುದೇ ಊರಲ್ಲಿ ಏನೇ ಕಾಮಗಾರಿ ಇಲ್ಲದಿದ್ರು ಕೂಡ ಆದಷ್ಟು ಬೇಗ, ಈಗ ಹೊಸ ಸರ್ಕಾರ ಬಂದಿದೆ, ಅಂದರೆ ಹೊಸ ಮುಖ್ಯಮಂತ್ರಿ ಬಂದಿದೆ. ಸೊ ಅವ್ರ ಮುಖ್ಯಮಂತ್ರಿ ಬಂದಾದಮೇಲೆ ನೆನ್ನೆ ತಾನೇ ಮಾಹಿತಿ ಬಂದಿದೆ, ಎಲ್ಲ ಲೆಟ್ರ್ ಕೊಡಿ ಅಂತ ಮಾಹಿತಿ ಬಂದಿದೆ. ಸೊ ಯಾವ್ಯಾವ ಊರಲ್ಲಿ ಯಾವ ರಸ್ತೆ ಹದಗೆಟ್ಟಿದೆ ಖಂಡಿತವಾಗ್ಲೂ ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಇನ್ನೂ ರಸ್ತೆಗಳು ಒಂದು 32 ರಸ್ತೆಗಳು ಪೆಂಡಿಂಗ್ ಇದೆ ಪೂಜೆ ಮಾಡಿಕೊಡೋದು. ಈಗಾಗಲೇ ರಸ್ತೆಗಳು ವರ್ಕ್ ನಡೀತಾ ಇದೆ. ಆದಷ್ಟು ಬೇಗ ಮುಳಬಾಗಲ, ಏನು ನಮ್ಮ ಮುಳಬಾಗಲ ತಾಲೂಕಲ್ಲಿ ಆದಷ್ಟು ಬೇಗ ನಾನು ಕಂಪ್ಲೀಟ್ ಮಾಡ್ತೀನಿ. ಇದಾದಮೇಲೆ ನಗರಕ್ಕೆ ಅಂತ ಹೋಲಿಕೆ ಮಾಡಿದ್ರೆ, ನಗರದಲ್ಲಿ ಸಾಕಷ್ಟು ಕಾಮಗಾರಿಗಳು, ಹೆಸರು ಬರ್ತಕ್ಕಂಥ ಕಾಮಗಾರಿಗಳು, ಇವತ್ತು ಅಂಬೇಡ್ಕರ್ ಭವನ ಇರ್ಬೋದು, ಅಂಬೇಡ್ಕರ್ ಆಸ್ತಿ ಇರ್ಬೋದು, ಕ್ರೀಡಾಂಗಣ ಇರ್ಬೋದು, ಸ್ಟ್ಯಾಚ್ಯೂ ಇರ್ಬೋದು, ಇದಾದಮೇಲೆ ಇದು ನಮ್ಮ ಫುಲ್ಲು ಲೈಟಿಂಗ್ಸ್ ವ್ಯವಸ್ಥೆ ಇರ್ಬೋದು. ಇದಾದಮೇಲೆ ಈಗ ತನಕ 50 ಕೋಟಿ ರೂಪಾಯಿ ಬಿಡುಗಡೆ ಆಗ್ತಾಯಿದೆ. ಅದಾದಮೇಲೆ 45 ಕೋಟಿ ನಗರೋತ್ಥಾನ ಬಿಡುಗಡೆ ಆದರೆ ಕಂಪ್ಲೀಟ್ ಮುಳಬಾಗಲ್ ಟೌನ್ನ ಒಂದು ರೂಪನ ಪ್ರಯತ್ನವನ್ನು ಮಾಡ್ಬೋದು. ಇದಾದಮೇಲೆ ನಮ್ಮ ದುರಾದೃಷ್ಟ ಏನಂತ ಗೊತ್ತಿಲ್ಲ, ಕ್ರೀಡಾಂಗಣವನ್ನು ಕೇಳಿದ್ದೆ, ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜಾಗನ ಕೊಟ್ಟಾಗ ವ್ಯವಸ್ಥೆ ದುಡ್ಡು ಬಂದಾಗ ನಮ್ಮ ಫಾರೆಸ್ಟ್ ಇಲಾಖೆಯವರು ಅವ್ರ ಬಾಯಿಗೆ ಮಣ್ಣು ಹಾಕೊಂಡ್ರು, ಸಾರಿ ಬಾಯಿಗೆ ಕಟ್ ಮಾಡಿ ಬಾಯಿಗೆ ಹಾಕ್ಕೊಂಡ್ರು, ಪ್ಲೀಸ್ ಬಾಯಿಗೆ ಇಲ್ಲಾಂದ್ರೆ ಸುಮಾರು 86 ಕೋಟಿಯಷ್ಟು ಕ್ರೀಡಾಂಗಣ ಮಾಡ್ತಾ ಇದೆ. ಆದರೂ ಕೂಡ ನನ್ನ ಅನುದಾನದಲ್ಲಿ ಒಂದು ಕ್ರೀಡಾಂಗಣ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ನನಗೆಲ್ಲ ಮೆಚ್ಚು ಅಂತಂದರೆ DVG ಗುಂಡಪ್ಪ ಅವರು, ನಮ್ಮ ತಾಲೂಕಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ತಾತಯ್ಯನವ್ರದ್ದು ಒಂದು ಪ್ರತಿಮೆ ಇರಲಿಲ್ಲ, ಈಗಾಗಲೇ ಪ್ರತಿಮೆ ಬಂದು ಹಿಡಿದಿದೆ. ಪ್ರತಿಮೆ ಅನಾವರಣ ಕೊಡಬೇಕು. ಕೆಲವೇ ದಿನಗಳಲ್ಲಿ ಕೂಡ ಒಂದು DVG ಒಂದು ಏನು ಭವನ ಮತ್ತು ಒಂದು ಗುಂಡಪ್ಪನವರು ಪ್ರತಿಮೆ ಅನಾವರಣ ಮಾಡ್ತಾ ಇದ್ದೀನಿ. ಅದಾದಮೇಲೆ ನನಗೊಂದು ಆಸೆ ಇದೆ, ಏನಂತಂದರೆ ಇವತ್ತು ಎಲ್ಲ ಊರ್ಲಲ್ಲೂ ಕೂಡ ಲೈಬ್ರರಿ ಇದೆ. ಹೈಟೆಕ್ ಲೈಬ್ರರಿನ 2.5 ಕೋಟಿಯಲ್ಲಿ ಮಾಡ್ತಾ ಇದ್ದೀನಿ. ಹೈಟೆಕ್ ಲೈಬ್ರರಿ ಎಲ್ಲ ಬಂದು ಎಲ್ಲ ಮಕ್ಕಳು ಮತ್ತು ಎಲ್ಲ ಏನು ಕಾಂಪಿಟೇಷನ್ ಮಾಡ್ತಕ್ಕಂಥ ಎಕ್ಸಾಮ್ಸ್ಗೆ ಎಲ್ಲ ಬಂದು ಓದ್ಕೊಬೇಕು. ಹೈಟೆಕ್ ಲೈಬ್ರರಿನ ತಯಾರು ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಅದು ಕೂಡ ಪೂಜೆ ಮಾಡಿಕೊಡ್ತೀನಿ ಅಂತ. ಸೊ ಅವಾಗಿಂದ ನನ್ನ ಜೊತೆ ಬಂದಿದ್ದಾರೆ, ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇನ್ನೊಂದು ಪೂಜೆನ ಕಂಪ್ಲೀಟ್ ಮಾಡಿ ನಾನು ಹೊರಡ್ತಾ ಇದ್ದೀನಿ. ಅದು ನಾಳೆ ಅಥವಾ ನಾಳಿಂದ ಇನ್ನೂ ಕಾಮಗಾರಿ ಪೂಜೆಗಳನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ. ಮತ್ತು ನಗರದಲ್ಲಿ ಸೋಮೇಶ್ವರ ಪಾಳ್ಯದ್ದು ಪಾರ್ಕ್ ಪೆಂಡಿಂಗ್ ಹೋಗಿದೆ, ಅದು ನಾನು ಈಗಾಗಲೇ ನನ್ನ ಗಮನಕ್ಕೆ ಬಂದಿದೆ. ಅಮೃತ ಮಹೋತ್ಸವದಲ್ಲಿ ಏನು ನಮ್ಮ ಬೈರತಿ ಸುರೇಶ್ ಅವರು ಮಾಡಿರ್ತಕ್ಕಂಥ ಕೆಲಸದಲ್ಲಿ ನನಗೂ ಮತ್ತು ಶ್ರೀನಿವಾಸಪುರಕ್ಕೆ ಸೆಂಟ್ರಲ್ ಫಂಡ್ನ 0 ಮಾಡಿದ್ದಾರೆ. ಈಗ ಅಮೃತ ಮತ್ತು 3 ಬರಬೇಕು. 3ದಲ್ಲಿ ಸುಮಾರು 16ರಿಂದ 17 ಕೋಟಿ ಕೆರೆ ಮತ್ತು ಪಾರ್ಕ್ಗೆ ಅಮೌಂಟ್ ತರ್ತಾ ಇದ್ದೀನಿ. ಇದಾಗಲೇ CRF ಫಂಡ್ ಬಂದಿದೆ, 6 ಕೋಟಿ ರೂಪಾಯಿ ಬಂದಿದೆ. ಅದನ್ನೆಲ್ಲ ಸೇರಿ ಕೆರೆ ಒತ್ತುವರಿ ಹಾಗೂ ಕೆರೆಗಳ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀನಿ. ಆದಷ್ಟು ಬೇಗ ಅದನ್ನು ಅಮೌಂಟ್ ಬರ್ತಕ್ಕಂಡೆ ನಾನು ಆ ಕೆಲಸ ಮಾಡ್ಕೊಡ್ತೀನಿ. ಗಡಿಭವನ ಜುಲೈ 1 ಆಗುತ್ತೆ ಸರ್? 100% ಮಾಡ್ಕೊಡ್ತೀನಿ. ನಮ್ಮ ಪತ್ರಿಕಾ ದಿನಾಚರಣೆ ಫಸ್ಟ್ ಮಾಡೋಣ. ನಿಮ್ಮ ಸ್ವಾರ್ಥ ಗೊತ್ತಾಯಿತು. ಜುಲೈ ಇನ್ನೊಂದು ಅಂದರೆ ವಿಶೇಷ ಅಂತಂದರೆ, ವಿಶೇಷ ನಾನು ನಾಳೆ ಹೇಳ್ತೀನಿ. ನಾಳೆ 12ನೇ ತಾರೀಕು ಇತಿಹಾಸ ಬರೆದಿರ್ತಕ್ಕಂಥ ದಿನ. ಸೊ ನೆಹರೂರ ಅವಧಿಯನ್ನು ಬೀಟ್ ಮಾಡಿ ಭಾರತ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲಿ ಇಷ್ಟು ವರ್ಷಗಳಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಏಕೈಕ ಗಳಿಗೆ ನರೇಂದ್ರ ಮೋದಿ ಅವರದ್ದು. ಈಗಾಗಲೇ ನಾನು ಕೂಡ ಪ್ಲಾನ್ ಮಾಡ್ಕೊತಾ ಇದ್ದೀನಿ. ಮೇಲೆ ಕೂಡ ನನಗೂ ಕೂಡ ಆರ್ಡರ್ ಆಗಿದೆ, ಡೆಲ್ಲಿಯಿಂದ ಆರ್ಡರ್ ಆಗಿದೆ, ಬಂದಿದೆ. ಇದೇ ವೀಕಲ್ಲಿ ಒಂದು ಪ್ಲಾನ್ ಮಾಡಿಕೊಂಡು ಎಲ್ಲ ಯುವಕರು ಸೇರಿಕೊಂಡು ಮ್ಯಾರಥಾನ್ ಏನು ಟೌನಿಂದ ನಮ್ಮ ಏನು ಕೋರ್ಟಿಂದ ಅಪ್ ಟು ಬಾಲಾಜಿ ಬರತಕ್ಕ ಮ್ಯಾರಥಾನ್ ಮಾಡಲಿಕ್ಕೆ, ಸಹಸ್ರಾರು ಸಂಖ್ಯೆಯಲ್ಲಿ ಮ್ಯಾರಥಾನ್ ಮಾಡಲಿಕ್ಕೆ ನಾವೆಲ್ಲ ರೆಡಿಯಾಗಿ ಹೊರಡ್ತಾ ಇದ್ವಿ. ನಮ್ಮ ಒಗ್ಗಟ್ಟು ಈ ಐತಿಹಾಸಿಕ ಬರ್ತಕ್ಕಂಥ ಮೋದಿಜಿಯವರಿಗೆ ನಮ್ಮ ಒಗ್ಗಟ್ಟು ತೋರಿಸ್ಲಿಕ್ಕೆ, ನಮ್ಮ ಬೆಂಬಲ ನಿಮಗಿದೆ ತೋರಿಸ್ಲಿಕ್ಕೆ
ಒಂದು ಪ್ಲಾನ್ ರೂಪುರೇಷೆಗಳನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ 15ನೇ ತಾರೀಕು ನನ್ನ ಬರ್ಡೇ ಇರೋದ್ರಿಂದ, ನನ್ನ ಹುಟ್ಟುಹಬ್ಬ ಇರೋದ್ರಿಂದ ನನ್ನ ಮುಳಬಾಗಿಲು ತಾಲೂಕಿನ ಮಕ್ಕಳಿಗೆ ಏನು ಟಾಪಲ್ಲಿ ಬಂದಿರತಕ್ಕಂಥ ನಮ್ಮ ಮಕ್ಕಳಿಗೆ, ಏನು ನಮ್ಮ ಹೈಸ್ಕೂಲು, PUC ಮತ್ತು ಡಿಗ್ರಿ ಮಕ್ಕಳಿಗೆ ನನ್ನ ಮತ್ತು ನನ್ನ ಪತ್ನಿಯ ಹಾಗೂ ನನ್ನ ಮಗ ಒಂದು ಬುಕ್ ಬರೆದಿದ್ದಾರೆ. ಆ ಬುಕ್ಕಲ್ಲಿ ಒಂದು ಸ್ವಲ್ಪ ಅಮೌಂಟ್, ಡೆಲ್ಲಿಯಿಂದ ಒಂದು ಅಮೌಂಟ್ ಬಂದಿದೆ, ರಾಷ್ಟ್ರಪತಿ ಅವಾರ್ಡಿಂದ ಒಂದು ಅಮೌಂಟ್ ಬಂದಿದೆ. ಆ ಅಮೌಂಟ್ ಮುಖಾಂತರವಾಗಿ ಪುನೀತ್ ರಾಜ್ಕುಮಾರ್ ಅವ್ರ ಮನೆಯಿಂದ ಒಂದು 15 ಲಕ್ಷ ಅಮೌಂಟ್ ಬಂದಿದೆ, ಲಾಸ್ಟ್ ಟೈಮ್ ಅಮೌಂಟ್ ಬಂದಿದೆ. ಇದೆಲ್ಲ ಸೇರಿ ನಮ್ಮ ಸ್ವಂತ ಹಣದಿಂದ 100 ಜನ ಮಕ್ಕಳಿಗೆ, ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಓದಿರ್ತಕ್ಕಂಥ 100 ಜನ ಮಕ್ಕಳು, ಸಾಕಷ್ಟು ಜನ ಮಕ್ಕಳಿಗೆ ಮುಂದೆ ಹೋಗಲಿಕ್ಕೆ ಒಂದು ಟೆಕ್ನಿಕಲಿ ಲ್ಯಾಪ್ಟಾಪ್ ಪ್ರಾಬ್ಲಮ್ ಇದೆ. ಸೊ ಅದರಿಂದ ನಾನೇನೋ ಬೇರೆ ರೀತಿಯಿಂದ ತೊಗೊಂಡೋಗೋದಿಲ್ಲ. ನನ್ನ ಟಾಪ್ ಆಗಿರ್ತಕ್ಕಂಥ ಕಾಲೇಜು ಮಕ್ಕಳು, ನಮ್ಮ ಕನ್ನಡ ಶಾಲೆ ಮಕ್ಕಳು, ಕಾಲೇಜು ಮಕ್ಕಳಿಗೆ 100 ಜನ ಮಕ್ಕಳಿಗೆ ಸನ್ಮಾನ ಮಾಡೋ ಮುಖಾಂತರ 100 ಲ್ಯಾಪ್ಟಾಪ್ನ 15ನೇ ತಾರೀಕು ವಿತರಣೆ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ಆ ಮಕ್ಕಳ ಆಶೀರ್ವಾದ ಮಾಡಬೇಕಂತ ಕೇಳ್ತೀನಿ.